ನಮಸ್ತೆ ಗೆಳೆಯರೇ. ಮೋದಿ ಭಾರತ ದೇಶದ ಪ್ರಧಾನಮಂತ್ರಿ. ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕ್ರೇಜ್ ಇರುವ ಪ್ರಧಾನಮಂತ್ರಿ ಇವರು. ಪ್ರಧಾನಮಂತ್ರಿಗಳಾಗಿರೋದು ಮಾತ್ರವಲ್ಲ, ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ ಇವರು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಹಾಗಾದ್ರೆ ಇಷ್ಟರ ಮಟ್ಟಿಗೆ ಕ್ರೇಜ್ ಬೆಳೆಯಲು ಏನ್ ಕಾರಣ? ಇವರ ಸೀಕ್ರೆಟ್ ಏನು? ಇವರ ಬಗ್ಗೆ ಯಾರಿಗೂ ತಿಳಿಯದ ತುಂಬಾ ವಿಷಯಗಳು ಇವೆ. ಖಂಡಿತವಾಗಿಯೂ ಅವರ ಬ್ಯಾಕ್ಗ್ರೌಂಡ್ ಅನ್ನ ತಿಳಿದುಕೊಳ್ಳಬೇಕು. ನರೇಂದ್ರ ಮೋದಿಯವರ 18ನೇ ವಯಸ್ಸಿನಲ್ಲಿಯೇ ಮದುವೆಯಾಗಿತ್ತು. ಮೋದಿಯವರ ಹೆಂಡತಿಯ ಹೆಸರೇನು? ಮೋದಿ ಹೆಂಡತಿಯನ್ನ ಬಿಟ್ಟಿದ್ಯಾಕೆ? ಮೋದಿ ಸೀಕ್ರೆಟ್ ಬಗ್ಗೆ ಈ ವಿಡಿಯೋದಲ್ಲಿ ತುಂಬಾ ಸರಳ ಭಾಷೆಯಲ್ಲಿ ಹೇಳ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ನರೇಂದ್ರ ಮೋದಿಯವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ನರೇಂದ್ರ ಮೋದಿ ಇವರ ಪೂರ್ತಿ ಹೆಸರು ನರೇಂದ್ರ ದಾಮೋದರ್ ದಾಸ್ ಮೋದಿ. ಇವರು ಗುಜರಾತ್ನ ವಾದ್ನಗರದಲ್ಲಿ ಜನಿಸಿದ್ರು. ನರೇಂದ್ರ ಮೋದಿಯವರ ತಂದೆ ದಾಮೋದರ್ ದಾಸ್ ಮುಳ್ಚಂದ್ ಮೋದಿ, ತಾಯಿ ಹೀರಾಬೇನ್ ಮೋದಿ. ಇವರ ಕುಟುಂಬ ಸಾಮಾನ್ಯ ಕುಟುಂಬ, ಅಂದ್ರೆ ಬಡ ಕುಟುಂಬ ಆಗಿತ್ತು. ಆದ್ದರಿಂದ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತುಂಬಾ ಕಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ರೈಲ್ವೆ ಸ್ಟೇಷನ್ನಲ್ಲಿದ್ದ ತನ್ನ ತಂದೆಯ ಟೀ ಸ್ಟಾಲ್ನಲ್ಲಿ ಮೋದಿಗಿದ್ದು ಸಹಾಯ ಮಾಡ್ತಾ ಇದ್ರು. ಆನಂತರ ತನ್ನ ತಮ್ಮನ ಜೊತೆ ಸೇರಿಕೊಂಡು ಸ್ವಂತ ಟೀ ಸ್ಟಾಲ್ ಅನ್ನು ಕೂಡ ಓಪನ್ ಮಾಡ್ತಾರೆ. ಈ ರೀತಿ ತಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಕೂಡ ಮಾಡ್ತಾ ಇದ್ರು. ಮೋದಿಗೆ ಮನೆಯವರ ಬಗ್ಗೆ ಮಾತ್ರವಲ್ಲ, ಸಾಮಾಜಿಕ ವಿಷಯಗಳಲ್ಲೂ ಕೂಡ ತುಂಬಾ ಕಳಕಳಿಗಿತ್ತು. ಈ ರೀತಿ ತನ್ನ 8ನೇ ವಯಸ್ಸಿನಲ್ಲಿ RSS ಸೇರ್ತಾರೆ. ಎಷ್ಟೋ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ನರೇಂದ್ರ ಮೋದಿಯವರು ವಾದ್ನಗರ್ನಲ್ಲಿ ತಮ್ಮ ಇಂಟರ್ಮೀಡಿಯೇಟ್ ಅನ್ನ ಪೂರ್ತಿ ಮಾಡ್ತಾರೆ. ಮೋದಿಯವರಿಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇತ್ತು, ಆದರೆ ಅವರಿಗೆ ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಅದೇ ರೀತಿ ತಮ್ಮ ಸುತ್ತಮುತ್ತ ಎಲ್ಲಾದ್ರೂ ಚರ್ಚೆ, ಪ್ರತಿಭಟನೆ ಹೀಗೆ ಏನಾದ್ರೂ ನಡೀತಾ ಇರೋದು ಕಿವಿಗೆ ಬಿದ್ರೆ ಸಾಕು, ನರೇಂದ್ರ ಮೋದಿಯಲ್ಲಿ ಹಾಜರಿರ್ತಿದ್ರು. ಮೋದಿ ಒಬ್ಬ ಮಾತುಗಾರ, ಆದ್ದರಿಂದ ಈಗಲೂ ಸಹ ಅವರ ಮಾತುಗಳು ಔಷಧ ರೀತಿಯಲ್ಲಿ ಕೆಲಸ ಮಾಡ್ತಿವೆ. ಇದೇ ರೀತಿ ನಾಟಕಗಳಲ್ಲಿ ಅವರು ಪಾತ್ರಗಳನ್ನ ಕೂಡ ಮಾಡ್ತಾ ಇದ್ರು. ಅದರಿಂದ ಜನರನ್ನ ಇನ್ಸ್ಪೈರ್ ಮಾಡ್ತಿದ್ರು. ಒಂದ್ ಕಡೆ ವ್ಯಾಪಾರ, ಇನ್ನೊಂದು ಕಡೆ RSS, ಎರಡನ್ನೂ ಕೂಡ ಮೋದಿ ಬ್ಯಾಲೆನ್ಸ್ ಮಾಡ್ತಿದ್ರು. RSS ನಲ್ಲಿ ಹೆಚ್ಚಾಗಿ ಓಡಾಡ್ತಾ ಇದ್ದ ಕಾರಣ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಾಗತ್ತೆ. ಸಭೆ ಅಂತ ಹೇಳಿಕೊಂಡು ರಾಜ್ಯಗಳನ್ನ ಕೂಡ ಸುತ್ತಾಡ್ತಾ ಇದ್ರು. ಆದ್ರೆ ಇದರ ನಂತರ ಸ್ವಲ್ಪ ಕಾಲ ಇದರಿಂದ ದೂರ ಇರ್ತಾರೆ. ವ್ಯಾಪಾರವನ್ನ ಕೂಡ ಬಿಟ್ಟು ಉತ್ತರ ಈಶಾನ್ಯ ಭಾಗದಲ್ಲಿ ಸುತ್ತಾಡ್ತಾರೆ. ಈ ರೀತಿ ಸ್ವಲ್ಪ ಕಾಲ ಕಳೆದ ನಂತರ ಅಹಮದಾಬಾದ್ನಲ್ಲಿರುವ ತನ್ನ ಮಾವನ ಕ್ಯಾಂಟೀನ್ನಲ್ಲಿ ಕೆಲಸಕ್ಕೆ ಸೇರ್ತಾರೆ. ಸಾಮಾಜಿಕ ವಿಷಯಗಳಲ್ಲಿ ಕುತೂಹಲ ಇದ್ದ ಕಾರಣ ಇವರು ಸುಮ್ಮನೆ ಕೂರ್ತಾ ಇರಲಿಲ್ಲ. ಮತ್ತೆ ಅಹಮದಾಬಾದ್ನಲ್ಲಿ RSSಗೆ ಸೇರ್ತಾರೆ. ಅದೇ ಸಮಯದಲ್ಲಿ ಭಾರತೀಯ ಜನತಾ ಸಂಘವನ್ನ ರಾಜಕೀಯ ಪಾರ್ಟಿ ಸೇರ್ತಾರೆ. ಕೆಲವು ಹೋರಾಟಗಳಲ್ಲಿ ಭಾಗವಹಿಸಿ ಅರೆಸ್ಟ್ ಕೂಡ ಆಗ್ತಾರೆ. 1975ರಲ್ಲಿ ಅಂದ್ರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಪ್ರಕಟಿಸಿದಾಗ ಪ್ರತಿ ಪಕ್ಷ ಪಾರ್ಟಿಗಳಿಗೆ ಸೇರಿದ ಸಂಘಗಳನ್ನ ನಿಷೇಧ ಮಾಡ್ತಾರೆ. ಅಂದು ಪಾರ್ಟಿಗಳಿಗೆ ಸೇರಿದ್ದ ನಾಯಕರನ್ನ ಹುಡುಕಿ ಅರೆಸ್ಟ್ ಮಾಡ್ತಿದ್ರು. ಅದೇ ಸಮಯದಲ್ಲಿ ಮೋದಿ ಗುಜರಾತ್ ಲೋಕ ಸಂಘರ್ಷ ಸಮಿತಿಗೆ ಸೆಕ್ರೆಟರಿ ಆಗಿದ್ರು. ಪಾರ್ಟಿಗೆ ಸೇರಿದ ನಾಯಕರನ್ನ ಅರೆಸ್ಟ್ ಕೂಡ ಮಾಡ್ತಿದ್ರು. ಆಗ ಇಂದಿರಾ ಗಾಂಧಿಯವರು RSS ಅನ್ನ ಬ್ಯಾನ್ ಮಾಡ್ತಾರೆ. ಈ ರೀತಿ ದೇಶದಲ್ಲಿ ನಡೀತಾ ಇದ್ದ ಅರೆಸ್ಟ್ಗಳನ್ನ ನೋಡಿದ ಮೋದಿ ತನ್ನನ್ನೂ ಅರೆಸ್ಟ್ ಮಾಡ್ತಾರೆ ಅಂತ ಭಾವಿಸಿ ಮಾರುವೇಷದಲ್ಲಿ ಓಡಾಡ್ತಾ ಇದ್ರು. ಎಮರ್ಜೆನ್ಸಿಯ ಸಮಯದಲ್ಲಿ ಸರ್ಕಾರಕ್ಕೆ ವಿರುದ್ಧವಾಗಿ ಹೋರಾಟಗಳನ್ನು ಮಾಡೋದು, ಅರೆಸ್ಟ್ಗೆ ಗುರಿಯಾದವರನ್ನ ಕಾಪಾಡೋದು, ಇಂತಹ ಕೆಲಸಗಳನ್ನ ಮೋದಿ ಮಾಡ್ತಾ ಇದ್ರು. ಎಮರ್ಜೆನ್ಸಿ ಟೈಮಲ್ಲಿ ಮೋದಿ ಯಾರಿಗೂ ಕೂಡ ಹೆದರದೆ ತುಂಬಾ ಧೈರ್ಯದಿಂದ ಮುನ್ನುಗ್ತಾರೆ. ಅನಂತರ ಅಂದ್ರೆ ಎಮರ್ಜೆನ್ಸಿ ನಂತರ RSS ಸಂಘಕ್ಕೆ ಪ್ರಾದೇಶಿಕ ವ್ಯವಸ್ಥಾಪಕರಾಗ್ತಾರೆ. ಮುಂದೆ ದಿಲ್ಲಿಯಲ್ಲೂ ಕೂಡ RSSಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ತಿದ್ರು. ಈ ರೀತಿ RSS ಸಹಾಯದಿಂದ ಮೋದಿ 1987ರಲ್ಲಿ BJP ಸೇರ್ತಾರೆ. ಈ ರೀತಿ ಎಲೆಕ್ಷನ್ ಪ್ರಚಾರ ಸಮಯದಲ್ಲಿ ಮೋದಿ ಮಾಡಿದ ಪ್ಲಾನ್ಗಳನ್ನು ನೋಡಿದ BJP ಪಾರ್ಟಿ ನರೇಂದ್ರ ಮೋದಿ ಅವರಿಗೆ ಜನರಲ್ ಸೆಕ್ರೆಟರಿ ಪೋಸ್ಟ್ ಕೂಡ ಕೊಡುತ್ತೆ. ಮೋದಿ ಗುಜರಾತ್ ಎಲೆಕ್ಷನ್ನಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು. ಹೊಸ ಪ್ರಯೋಗಗಳಿಂದ ಎಲೆಕ್ಷನ್ನಲ್ಲಿ ಗೆಲ್ತಾಗಿದ್ರು. 1998ರಲ್ಲಿ ನಡೆದ ಎಲೆಕ್ಷನ್ನಲ್ಲಿ BJP ನಾಯಕರಾದ ಕೇಶವ್ಭಾಯ್ ಪಟೇಲ್ರನ್ನ ಗೆಲ್ಲಿಸಿ ತರ್ತಾರೆ. ಈ ಗೆಲುವಿನಲ್ಲಿ ನರೇಂದ್ರ ಮೋದಿಯವರ ಪಾತ್ರ ತುಂಬಾ ಮಹತ್ವದ್ದಾಗಿತ್ತು. ನಂತರ 2001ರಲ್ಲಿ ನಡೆದ ಬೈ ಎಲೆಕ್ಷನ್ನಲ್ಲಿ BJP ಸೋತ್ ಹೋಗುತ್ತೆ. ಕೇಶವ್ಭಾಯ್ ಪಟೇಲ್ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಈ ಕಾರಣದಿಂದ BJP ಒಬ್ಬ ನಾಯಕನನ್ನ ನೇಮಿಸಬೇಕು ಅಂತ ಪಾರ್ಟಿ ತೀರ್ಮಾನ ಮಾಡುತ್ತೆ.
ಇನ್ನೊಂದು ಕಡೆ ಕೇಶವಭಾಯಿ ಪಟೇಲ್ ಅಧಿಕಾರದಲ್ಲಿದ್ದಾಗ ಸರಿಯಾದ ಕೆಲಸ ಮಾಡಿಲ್ಲ, ಭ್ರಷ್ಟಾಚಾರ ಜಾಸ್ತಿ ಆಗಿತ್ತು ಅಂತ ಅನೇಕ ಆರೋಪಗಳು ಬರುತ್ತೆ. ಅವುಗಳೆಲ್ಲವನ್ನ ಧೈರ್ಯವಾಗಿ ಬಿಜೆಪಿ ಎದುರಿಸಬೇಕು ಅಂದ್ರೆ ಧೈರ್ಯವಂತ ನಾಯಕ ಬೇಕು ಅಂತ ಅಂದ್ಕೊಳ್ತಾರೆ. ಅನಂತರ ಬಿಜೆಪಿ ಮೋದಿಯವರನ್ನ ಆಯ್ಕೆ ಮಾಡಿ ಗುಜರಾತ್ಗೆ ಸಿಎಂ ಮಾಡ್ತಾರೆ. ಸಿಎಂ ಆದ ತಕ್ಷಣ ಮೋದಿ ಗುಜರಾತ್ ಭೂಕಂಪದಲ್ಲಿ ನಷ್ಟ ಆದವರಿಗೆ ತುಂಬಾ ಸಹಾಯ ಮಾಡ್ತಾರೆ. ಅದರ ಜೊತೆಗೆ ತುಂಬಾ ವಿಮರ್ಶೆಗಳು ಕೂಡ ಬರುತ್ತೆ. 2001ರಲ್ಲಿ ಗೋಧ್ರಾ ಹತ್ಯಾಕಾಂಡದಲ್ಲಿ ರೈಲಿನಲ್ಲಿ ಯಾತ್ರಿಕರು ಸತ್ತ ನಂತರ ಹಿಂದೂ ಮುಸ್ಲಿಂ ಗಲಾಟೆ ನಡೆಯುತ್ತೆ ಗುಜರಾತ್ನಲ್ಲಿ. ಈ ಗಲಾಟೆಯಲ್ಲಿ 790 ಜನ ಮುಸ್ಲಿಮರು, 854 ಜನ ಹಿಂದೂಗಳು ಸತ್ತು ಹೋಗ್ತಾರೆ. ಈ ಸಮಯದಲ್ಲಿ ಮೋದಿಯವರು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅಂತ ಅನೇಕ ಚರ್ಚೆಗಳು ಶುರುವಾಗುತ್ತೆ. ಪ್ರತಿಪಕ್ಷ ಪಾರ್ಟಿಯವರು ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ನಂತರ ಮೋದಿಯವರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಆದರೆ ಮತ್ತೆ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಬೇಕಲ್ವಾ, ಆಗ ಮತ್ತೆ ಸಿಎಂ ಆಗಬೇಕು ಅಂತ ಫಿಕ್ಸ್ ಆಗ್ತಾರೆ. ಅಂದುಕೊಂಡ ಹಾಗೆ ನಂತರ ಎಲೆಕ್ಷನ್ನಲ್ಲಿ ಗೆಲುವನ್ನ ಸಾಧಿಸಿ ಗುಜರಾತ್ನ 2ನೇ ಸಿಎಂ ಆಗ್ತಾರೆ ಮೋದಿ. ಈ ರೀತಿ ಸಿಎಂ ಆದ ನಂತರ ರಾಜ್ಯದಲ್ಲಿ ತುಂಬಾ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಲಾ ಅಂಡ್ ಆರ್ಡರ್ ಅನ್ನ ಕಂಟ್ರೋಲ್ಗೆ ತರ್ತಾರೆ. ಈ ರೀತಿ ಪ್ರತಿ ವಿಷಯದಲ್ಲೂ ಸೂಕ್ಷ್ಮವಾಗಿ ಆಲೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ನಂತರ 2007ರಲ್ಲಿ ಎಲೆಕ್ಷನ್ನಲ್ಲಿ 3ನೇ ಹಾಗೂ 2012ರಲ್ಲಿ 4ನೇ ಬಾರಿ ಸಿಎಂ ಆಗ್ತಾರೆ ನರೇಂದ್ರ ಮೋದಿ. ಅದೇ ರೀತಿ ಇವರು ಪೊಲಿಟಿಕಲ್ ಕೆರಿಯರ್ಗೆ ಗೌತಮ್ ಅದಾನಿ ಕೂಡ ಸಪೋರ್ಟ್ ಮಾಡ್ತಿದ್ರು. ಈ ರೀತಿ 2002ರಿಂದ 2014ರವರೆಗೆ ಗುಜರಾತ್ನಲ್ಲಿ ತುಂಬಾ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆ ಟೈಮಲ್ಲಿ ಮ್ಯಾಂಗನೀಸ್ ರನ್ ಪೇಜ್ನಲ್ಲಿ ಮೋದಿ ಸಕ್ಸಸ್ ಸ್ಟೋರಿ ಕೂಡ ಬರುತ್ತೆ. ಅದೇ 2014ರಲ್ಲಿ ಮೋದಿ ರಾಜೀನಾಮೆ ಕೊಡ್ತಾರೆ. ಯಾಕಂದ್ರೆ ಮೋದಿ ದೇಶಕ್ಕೆ 14ನೇ ಪ್ರಧಾನಿಯಾಗಿ ಆಯ್ಕೆಯಾಗಿರ್ತಾರೆ. 2014 ಮೇ 26ರಂದು ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಹುಟ್ಟಿದವರಲ್ಲಿ ಪ್ರಧಾನಿಯಾಗಿ ಆಯ್ಕೆಯಾದ ಮೊಟ್ಟಮೊದಲ ವ್ಯಕ್ತಿ ಇವರೇ. ಇದೇ ರೀತಿ 2019ರಲ್ಲಿ ಕೂಡ ದಾಖಲೆ ಮಟ್ಟದಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಭಾರತ ದೇಶಕ್ಕೆ ಪ್ರಧಾನಿಯಾಗ್ತಾರೆ. ಸಂಪೂರ್ಣ ಮೆಜಾರಿಟಿಯನ್ನ ಪಡಿತಾರೆ. ಈ ಗೆಲುವಿನ ಹಿಂದೆ ಇರುವ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ. ಇವರು ಪ್ರಧಾನಿಯಾದ ನಂತರ ಜಿಎಸ್ಟಿ ತರ್ತಾರೆ. 1500 ರೂಪಾಯಿ ನೋಟು ರದ್ದು ಮಾಡಿ ಹೊಸ 2000 ಮತ್ತು 500 ರೂಪಾಯಿ ನೋಟು ತರ್ತಾರೆ. ಅಷ್ಟೇ ಅಲ್ಲ, ಇವರ ಮೇಲೆ ತುಂಬಾ ವಿಮರ್ಶೆಗಳು ಕೂಡ ಇದೆ. ಅದೇನಂದ್ರೆ ನರೇಂದ್ರ ಮೋದಿ ಗೌತಮ್ ಅದಾನಿ ಫ್ರೆಂಡ್ಶಿಪ್ ಬಗ್ಗೆ ಮೀಡಿಯಾದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅಂತ, ಮೀಡಿಯಾದ ಮುಂದೆ ಬರೋದಿಲ್ಲ ಅಂತ, ಇನ್ನೂ ಅನೇಕ ವಿಮರ್ಶೆಗಳು ಕೂಡ ಇದಾವೆ. ಆದರೂ ಇವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವರ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ನರೇಂದ್ರ ಮೋದಿಯವರ ಪರ್ಸನಲ್ ವಿಷಯಕ್ಕೆ ಬಂದ್ರೆ ಅವರನ್ನ ಬ್ಯಾಚುಲರ್ ಅಂತ ತುಂಬಾ ಜನ ಹೇಳ್ತಾರೆ. ಆದರೆ 18ನೇ ವಯಸ್ಸಿನಲ್ಲಿರುವಾಗ ಯಶೋದಾ ಬೇನ್ ಜೊತೆ ಮದುವೆಯಾಗ್ತಾರೆ ನರೇಂದ್ರ ಮೋದಿ. ಆದರೆ ಸ್ವಲ್ಪ ಕಾಲದ ನಂತರ ಇವರು ಬೇರೆಯಾಗ್ತಾರೆ. ಈ ರೀತಿ ಇದುವರೆಗೂ ಕೂಡ ಅವರು ಬೇರೆಯಾಗಿಯೇ ಇದ್ದಾರೆ. ಈ ಕಾರಣದಿಂದಾಗಿ ಇವರು ಚಿಕ್ಕ ವಯಸ್ಸಿನಿಂದ ಆಶ್ರಮಗಳಲ್ಲಿ ಬೆಳೀತಾರೆ. ಇದರಿಂದ ಇವರಿಗೆ ಡಿಸಿಪ್ಲಿನ್ ಮತ್ತು ಡಿಸಿಷನ್ ಅನ್ನೋದು ತುಂಬಾ ಜಾಸ್ತಿ. ಇದು ಫ್ರೆಂಡ್ಸ್ ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಭೇಟಿಯಾಗೋಣ. ನಿಮಗೇನನ್ಸುತ್ತೆ ನರೇಂದ್ರ ಮೋದಿಯವರ ಜೀವನ ಚರಿತ್ರೆಯನ್ನು ನೋಡಿ? ನಿಮಗೂ ಕೂಡ ಇನ್ಸ್ಪಿರೇಷನ್ ಆಯ್ತಾ? ಇನ್ಸ್ಪಿರೇಷನ್ ಆಗತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.